ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಪುಡಿ ರೌಡಿಗಳ ಹಾವಳಿ ಜಾಸ್ತಿ ಆಗಿದೆ. ಪೊಲೀಸ್ ಮಾಹಿತಿದಾರರಿಗೆ ಮಾರಕಾಸ್ತ್ರವನ್ನ ತೋರಿಸಿ ಧಮಕಿ ಹಾಕಿದ್ದಾರಂತೆ. ರಾಜಗೋಪಾಲನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಡ್ರಗ್ಸ್ ಮಾರಾಟದ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವ್ಯಕ್ತಿ. ಅವರು ಪೊಲೀಸ್ ಮಾಹಿತಿದಾರರ ಕೆಲಸ ಮಾಡ್ತಾ ಇದ್ರು. ಈ ಮಾಹಿತಿ ಮೇರೆಗೆ ಇಬ್ಬರನ್ನ ಪೊಲೀಸರು ಬಂಧಿಸಿದ್ರು. ಮಾಹಿತಿ ನೀಡಿದಂತ ವ್ಯಕ್ತಿಗೆ ಮಾರಕಾಸ್ತ್ರ ಹಿಡಿದು ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಗಳು ಕೇಳಿಬರ್ತಾ ಇದೆ. ಆರೋಪಿಗಳು ಮಾರಕಾಸ್ತ್ರ ಹಿಡಿದು ಓಡಾಡುವಂತ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೃಶ್ಯದಲ್ಲೂ ನೋಡ್ತಾ ಇದ್ದೀವಿ. ಇದು ಸಿಸಿಟಿವಿ ಫುಟೇಜ್. ಪೊಲೀಸ್ ಮಾಹಿತಿದಾರರಿಗೆ ಮಾರಕಾಸ್ತ್ರವನ್ನ ತೋರಿಸಿ ಪುಡಿ ರೌಡಿಗಳು ಈಗ ಅಟ್ಟಹಾಸವನ್ನ ಮೆರೆದಿದ್ದಾರೆ ಅಂತ ಆರೋಪಗಳು ಕೇಳಿ ಬಂದಿರೋದು. ಡ್ರಗ್ಸ್ ಮಾರಾಟದ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ರಂತೆ ವ್ಯಕ್ತಿ. ಅವರು ಪೊಲೀಸ್ ಮಾಹಿತಿದಾರರ ಕೆಲಸ ಮಾಡ್ತಾ ಇದ್ರು. ಸೊ ಆಧಾರದ ಮೇಲೆ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈಗ ನಮ್ಮ ದಂಧೆ ಬಗ್ಗೆನೇ ಈ ತರ ಇನ್ಫಾರ್ಮೇಶನ್ ಕೊಡ್ತೀಯಾ ಅಂತ ಹೇಳಿ ಅವರು ಮಾರಕಾಸ್ತ್ರವನ್ನ ಹಿಡ್ಕೊಂಡ್ಬಂದು ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ. ಹುಷಾರ್. ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲೀರಿ. ಈ ತರ ಧಮಕಿ ಹಾಕಿರೋದೆಲ್ಲ ಸಿಸಿಟಿವಿ ಫುಟೇಜ್ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಜೈಲಿಂದ ಹೊರಗಡೆ ಬಂದಂತ ಬಳಿಕ ಈ ಆರೋಪಿಗಳು ಬೆದರಿಕೆಯನ್ನ ಹಾಕಿರೋದು. ಇನ್ನು ಆಯೂಬ್ ಮತ್ತೆ ರೋಷನ್ ಅನ್ನೋ ವ್ಯಕ್ತಿಯನ್ನ ಈ ಡ್ರಗ್ಸ್ ಮಾರಾಟದ ಹಿನ್ನೆಲೆಯಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ನೀರು ಹಾಯಿಸುವಾಗ ಏಕಾಏಕಿ ಕುಸಿದಿದೆ ಬೋರ್ವೆಲ್. ದಾವಣಗೆರೆ ಜಿಲ್ಲೆ ಜಗಳೂರಿನ ಮಾಕುಂಟೆಯಲ್ಲಿ ಘಟನೆ ಸಂಭವಿಸಿರುವುದು. ಪರಮೇಶ್ವರ ಅನ್ನೋರ್ಗೆ ಸೇರಿದಂತ ಬೋರ್ವೆಲ್ ಕುಸಿತಗೊಂಡಿರೋದು. ಬೋರ್ವೆಲ್ನಿಂದ ನೀರು ಹೊರ ಬರುವಾಗಲೇ ಆ ಪೈಪ್ ಕುಸಿತ ಆಗಿದೆ, ಒಳಗಡೆ ಹೋಗ್ಬಿಟ್ಟಿದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಪುಡಿ ರೌಡಿಗಳ ಹಾವಳಿ ಜಾಸ್ತಿ ಆಗಿದೆ. ಪೊಲೀಸ್ ಮಾಹಿತಿದಾರರಿಗೆ ಮಾರಕಾಸ್ತ್ರವನ್ನ ತೋರಿಸಿ ಧಮಕಿ ಹಾಕಿದ್ದಾರಂತೆ. ರಾಜಗೋಪಾಲನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಡ್ರಗ್ಸ್ ಮಾರಾಟದ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವ್ಯಕ್ತಿ. ಅವರು ಪೊಲೀಸ್ ಮಾಹಿತಿದಾರರ ಕೆಲಸ ಮಾಡ್ತಾ ಇದ್ರು. ಈ ಮಾಹಿತಿ ಮೇರೆಗೆ ಇಬ್ಬರನ್ನ ಪೊಲೀಸರು ಬಂಧಿಸಿದ್ರು. ಮಾಹಿತಿ ನೀಡಿದಂತ ವ್ಯಕ್ತಿಗೆ ಮಾರಕಾಸ್ತ್ರ ಹಿಡಿದು ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಗಳು ಕೇಳಿಬರ್ತಾ ಇದೆ. ಈಗ ಆರೋಪಿಗಳು ಮಾರಕಾಸ್ತ್ರ ಹಿಡಿದು ಓಡಾಡುವಂತ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೃಶ್ಯದಲ್ಲೂ ನೋಡ್ತಾ ಇದ್ದೀವಿ. ಇದು ಸಿಸಿಟಿವಿ ಫುಟೇಜ್. ಪೊಲೀಸ್ ಮಾಹಿತಿದಾರರಿಗೆ ಮಾರಕಾಸ್ತ್ರವನ್ನ ತೋರಿಸಿ ಪುಡಿ ರೌಡಿಗಳು ಈಗ ಅಟ್ಟಹಾಸವನ್ನ ಮೆರೆದಿದ್ದಾರೆ ಅಂತ ಆರೋಪಗಳು ಕೇಳಿ ಬಂದಿರೋದು. ಡ್ರಗ್ಸ್ ಮಾರಾಟದ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ರಂತೆ ವ್ಯಕ್ತಿ. ಅವರು ಪೊಲೀಸ್ ಮಾಹಿತಿದಾರರ ಕೆಲಸ ಮಾಡ್ತಾ ಇದ್ರು. ಸೊ ಆಧಾರದ ಮೇಲೆ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈಗ ನಮ್ಮ ದಂಧೆ ಬಗ್ಗೆನೇ ಈ ತರ ಇನ್ಫಾರ್ಮೇಶನ್ ಕೊಡ್ತೀಯಾ ಅಂತ ಹೇಳಿ ಅವರು ಮಾರಕಾಸ್ತ್ರವನ್ನ ಹಿಡ್ಕೊಂಡ್ಬಂದು ಈ ತರ ಧಮಕಿ ಹಾಕಿರೋದೆಲ್ಲ ಸಿಸಿಟಿವಿ ಫುಟೇಜ್ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಜೈಲಿಂದ ಹೊರಗಡೆ ಬಂದಂತ ಬಳಿಕ ಈ ಆರೋಪಿಗಳು ಬೆದರಿಕೆಯನ್ನ ಹಾಕಿರೋದು. ಇನ್ನು ಆಯೂಬ್ ಮತ್ತೆ ರೋಷನ್ ಅನ್ನೋ ವ್ಯಕ್ತಿಯನ್ನ ಈ ಡ್ರಗ್ಸ್ ಮಾರಾಟದ ಹಿನ್ನೆಲೆಯಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ನೀರು ಹಾಯಿಸುವಾಗ ಏಕಾಏಕಿ ಕುಸಿದಿದೆ ಬೋರ್ವೆಲ್. ದಾವಣಗೆರೆ ಜಿಲ್ಲೆ ಜಗಳೂರಿನ ಮಾಕುಂಟೆಯಲ್ಲಿ ಘಟನೆ ಸಂಭವಿಸಿರುವುದು. ಪರಮೇಶ್ವರ ಅನ್ನೋರ್ಗೆ ಸೇರಿದಂತ ಬೋರ್ವೆಲ್ ಕುಸಿತಗೊಂಡಿರೋದು. ಬೋರ್ವೆಲ್ನಿಂದ ನೀರು ಹೊರ ಬರುವಾಗಲೇ ಆ ಪೈಪ್ ಕುಸಿತ ಆಗಿದೆ, ಒಳಗಡೆ ಹೋಗ್ಬಿಟ್ಟಿದೆ. Hop.